स्वागत है तमाम दर्शकों का SI91 न्यूज़ में। मैं आपका मेज़बान आबिद हुसैन इनामदार। श्रीविश्वराध्याय मंगलम शिव विश्वमालाय मंगलम श्रीविश्वराध्याय मंगलम शिव विश्वमालाय मंगलम हाराय ಇಂದು ಮಹಾನಗರ ಪಾಲಿಕೆಯ ನಮ್ಮ ರಾಜ್ಯ ಸರ್ಕಾರ ಇವತ್ತು ಮಹಾತ್ಮ ಗಾಂಧಿ ನಗರ ಯೋಜನಾ ಇದರಲ್ಲಿ ಇಲ್ಲಿ ಸುಮಾರು 1.5 ಕೋಟಿ, ಒಟ್ಟಾರೆ ಈ ವಾರ್ಡ್ಗೆ 3.5 ಕೋಟಿ ರೂಪಾಯಿ, ಹಾಕಿಂ ಚೌಕ್ ನಲ್ಲಿ ಈಗ ಇನ್ನೊಂದು ರಸ್ತೆ ಕಾಮಗಾರಿಗಳ 3 ಕೋಟಿ ರೂಪಾಯಿದಿಂದ ನಾವು ತೆಗೆದುಕೊಳ್ತಾ ಇದೀವಿ. ಇನ್ನು 10 ದಿವಸಗಳಲ್ಲಿ ನಮ್ಮ ಫೈನಾನ್ಷಿಯಲ್ ಅಪ್ರೂವಲ್ ಕೂಡ ಬರ್ತದೆ. ಮೊನ್ನೆ ಟೆಕ್ನಿಕಲ್ ಪರವಾಗಿ ಇನ್ನೊಂದು ಬೋರ್ಡ್ ಮೀಟಿಂಗ್ ಆಗಬೇಕಾಗಿದೆ. ಆ ಬೋರ್ಡ್ ಮೀಟಿಂಗ್ ನಂತರ ಇನ್ನೂ 140 ಕೋಟಿ ರೂಪಾಯಿ, ಟೋಟಲ್ ಒಟ್ಟಾರೆ 150 ಕೋಟಿ ರೂಪಾಯಿ ಅಭಿವೃದ್ಧಿ नगर मतक्षेत्र का ಆಗ್ತದೆ. अभी यहाँ पे जो रोड का काम किया है 1.5 करोड़ का काम है. इस वार्ड में 3.5 करोड़ का काम हो रहा है और हाकिम चौक में भी 2 करोड़ को काम अभी करने का है. और अभी 140 करोड़ महात्मा गांधी नगर योजना में टेक्निकल अप्रूवल हुआ है राज्य सरकार में. वो फाइनेंशियल अप्रूवल अभी 8-10 दिन में फाइनेंशियल अप्रूवल होने के बाद बहुशः 10 दिन के बाद और सब काम जो है वो काम हम लेंगे. और 150 करोड़ टोटली विजयपुर नगर में रोड्स, ड्रेनेज और इतर और अदर फैसिलिटीज के लिए काम होगा. ಗೋಲ್ ಗುಂಬಸ್ ರೋಡು ತುಂಬಾ ದಿನಗಳಿಂದ ಎಲ್ಲ ಸಾರ್ವಜನಿಕರ ಬೇಡಿಕೆ ಆಗಿತ್ತು. ಇದೊಂದು ರೋಡು ತುಂಬಾ ವರ್ಷಗಳಿಂದನೂ ಕೂಡ ಆಗಿರಲಿಲ್ಲ. ಇವತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ MB ಪಾಟೀಲ್ ಸಾಹೇಬರು ಬಂದು ಗೋಲ್ ಗುಂಬಸ್ ಇಂದ ಹಕೀಂ ಚೌಕ್ ವರೆಗೂ ಹಾಗೂ ಲೇಡೀಸ್ ಹಾಸ್ಟೆಲ್ ಅರುಣ್ ಶಿಕಾರಿ ಇವತ್ತು ಒಟ್ಟು 3.5 ಕೋಟಿಗೆ ಒಂದು ಭೂಮಿ ಪೂಜೆಯನ್ನು ನೆರವೇರಿಸಿದ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದು ಅಲ್ಲದೆ ನನ್ನ ವಾರ್ಡ್ನ ಜನತೆ ಪ್ರತಿಯೊಂದಕ್ಕೂ ಸಮೇತ ನನಗೆ ಸಾಥ್ ಕೊಡ್ತಿರೋದು ಅದು ನನ್ನ ಎಷ್ಟೋ ಜನ್ಮದ ಪುಣ್ಯ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇನ್ನೂ ಹೆಚ್ಚಿನ ನನ್ನ 2.5 ವರ್ಷ ಅಧಿಕಾರ ಇದೆ. ಆದಷ್ಟು ಪ್ರಾಮಾಣಿಕವಾಗಿ ಎಲ್ಲ ಕೆಲಸಗಳನ್ನು ಮಾಡ್ತೀನಿ ಅನ್ನೋ ವಿಶ್ವಾಸ ನಾನು ನನ್ನ ವಾರ್ಡ್ ಜನತೆಗೆ ನಿಮ್ಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 9 ಕೋಟಿ ಅನುದಾನ ಬಂದಿದ್ದ ನಿಮ್ಮ ವಾರ್ಡಿಗೆ ಅಂತ ಹೇಳತ್ತೀರಿ, ಅದು ಏನಂತ ಯಾವ್ಯಾವ ಕೆಲಸಕ್ಕೆ ತಾವು ಸರ್, ಗೋಲ್ ಗುಂಬಸ್ ಟು ಹಕೀಂ ಚೌಕ್ ರೋಡ್ ತುಂಬಾ ದಿವಸದಿಂದ ಅದಗಿತ್ತು. ಅದು ಪವಾಡ ಬಸವೇಶ್ವರ ಗುಡಿ ರೋಡ್ ಆಗಿರ್ಬೋದು, ನಮ್ಮ ಲೇಡೀಸ್ ಹಾಸ್ಟೆಲ್ ಗುಡಿ ರೋಡ್ ಆಗಿರ್ಬೋದು, ಅರುಣ್ ಶಿಕಾರಿ ಓಡಿ ಸುಂದರೇಶ್ವರ ಗುಡಿ ರೋಡ್ ಆಗಿರ್ಬೋದು, ಇನ್ನೂ ಅನೇಕ. ಆಮೇಲೆ ನಮ್ಮ ಜಾಡರವಣಿ, ವಡ್ರವಣಿನಲ್ಲಿ ತುಂಬಾ ದಿನದಿಂದ UGD ವರ್ಕು ಹಾಗೂ ಮಳೆ ನೀರು ಹೋಗುವಂತ ಚರಂಡಿ ಇರಲಿಲ್ಲ. ಆ ಎಲ್ಲ ಕಾರ್ಯಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು.